ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ. ಇಲ್ಲಿ ಒಂದು ಪ್ಲಾಟಿಗೆ ವಿಸಿಟ್ಗೆ ಬಂದಿದ್ವಿ ಸ್ನೇಹಿತರೆ. ಇದು ತುಂಬ ಒಂದು ವಿಶೇಷವಾದ ಪ್ಲಾಟ್ ಅನ್ಬೋದು, ಒಂದು ದಾಖಲೆನೇ ಅನ್ಬೋದು. ಈ ಕಬ್ಬು ಇಳುವರಿಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆದಿರ್ತಕ್ಕಂಥ ಈ ಕುಡ್ಚಿ ಶಾಸಕರಾದ ಶ್ಯಾಮ್ ಘಾಟ್ಗೆ ಅವರ ಒಂದು ಪ್ಲಾಟ್ಗೆ ಬಂದಿದ್ದೀವಿ ಸ್ನೇಹಿತರೆ. 180 ಟನ್ನು ಪರ್ ಎಕರ್ ಇವರು ಇಳುವರಿಯನ್ನು ಪಡೆದಿದ್ದಾರೆ. ಆ ಒಂದು ಪ್ಲಾಟಿಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಇವರ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಟೊನ್ನೆ ಸರ್ ಅವರಿಂದ ನಾವು ಒಂದು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳೋಣ. ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡ್ಕೋರಿ. ಯಾವ ಥರ ಒಂದು ರಿಂಗ್ ಪೀಠದಾಗ 180 ಟನ್ ರೀಚ್ ಆಗಿದ್ದಾರೆ ಅನ್ನೋದನ್ನು ನಾವು ಸ್ವತಃ ಪ್ಲಾಟ್ಗೆ ಬಂದು ವಿಸಿಟ್ ಮಾಡಿ ಇಲ್ಲಿ ಎಲ್ಲ ರೈತರಿಗೂ ಇದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಒಂದು ವಿಡಿಯೋ ಥರ ಮಾಡ್ತಾಯಿದ್ದೀನಿ ರೀ. ಸಾಕಷ್ಟು ರೈತರು 100, 120, 130 ಈ ಥರ ಒಂದು ದಾಖಲೆಗಳನ್ನು ಮಾಡಿದ್ದಾರೆ. ಅದನ್ನು ಈ ದಾಖಲೆ ಮೀರಿಸುವಂಥ ಒಂದು ಕಬ್ಬಿನ ಪ್ಲಾಟ್ ಅನ್ಬೋದು. ತುಂಬ ಉತ್ತಮವಾಗಿ ಕಬ್ಬು 25 ಫೂಟ್ವರೆಗೆ ಎತ್ತರ ಬೆಳೆದು ಒಂದು ದಾಖಲೆ ನಿರ್ಮಾಣವಾಗಿರುವ ಒಂದು 180 ಟನ್ ರೀಚ್ ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ಲಾಟ್ ಅನ್ಬೋದು. ನಮ್ಮ ದೇಶದಲ್ಲೇ ಒಂದು ಬೃಹತ್ ಇಳುವರಿಯನ್ನು ಪಡೆದಿರ್ತಕ್ಕಂಥ ಒಂದು ಕಬ್ಬಿನ ತೋಟನೇ ಅನ್ಬೋದು. 10 ಎಕರೆಯಲ್ಲಿ ಮಾಡಿದಂಥ ಪ್ಲಾಟ್ ಇದು. ಇದನ್ನು ಪೂರ್ತಿ ಟೊನ್ನೆ ಸರ್ ಅವರಿಂದ ಪೂರ್ತಿ ಒಂದು ಮಾಹಿತಿಯನ್ನು ತೊಗೊಂಡ್ರಿ. ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡಿ. ಮತ್ತು ಹ್ಯೂಮಿಕ್ ಆ್ಯಸಿಡ್ ಎರಡರಿಂದ ಏನು ಬೇರುಗಳು ಮತ್ತು ಅದ್ರಲ್ಲೇ ಮತ್ತು ಫಾಸ್ಟ್ ಆಗ್ತದೆ. ಮತ್ತು ಇದ್ರ ಮೇಲೆ ನಮ್ಮ ಗುರಿ ಮುಟ್ಟಾಕ ನಮ್ಮ ಗುರಿ 210 ದಿವಸ ಸರ್. ನಮ್ಮ ಸಾಹೇಬ್ರು ಏನು ಹೇಳಿದರು, ಬೇರೆ ದೇಶನ್ಯಾಗ 200, 300 ಮಲೇಷ್ಯಾದಾಗೋದು ಭಾಳ ಬೆಳೆಸ್ತಾರೆ, ನಮ್ಗೆ ಹೆಚ್ಚು ಬೆಳೆಸ್ತಾರೆ. ಕೆಲವೊಂದು ದೇಶನ್ಯಾಗ ಭಾಳ ಬೆಳೆಸ್ತಾರೆ ಅಂತ ಹೇಳ್ತಿದ್ರು ಅಷ್ಟೇ, ನಾವೇನು ಹೋಗಿಲ್ಲ ಅಲ್ಲಿ. ನಾವು ಯಾಕೆ ಬೆಳೆಸ್ಬಾರ್ದು ಒಂದು ಲೆಕ್ಕ ಹಾಕ್ಕೊಂಡಾಗ ಅಲ್ಲಿ ಒಂದು ಕೆಲವೊಂದು ಪುಸ್ತಕಗಳನ್ನು ನಾನು ಓದಿನಿ ಸರ್. ಕೆಲವೊಂದು ಪುಸ್ತಕಗಳು ಓದಿ ಫಾಸ್ಫರಸ್ ಪ್ರಮಾಣ, ಪೊಟ್ಯಾಶ್ ಪ್ರಮಾಣ, ನೈಟ್ರೋಜನ್ ಪ್ರಮಾಣ ಯಾವ ಒಂದು ಮೆಥಡ್ ಕೊಡ್ಬೇಕು ಅನ್ನೋ ಸ್ಟಡಿ ಮಾಡ್ಕೊಂಡು ಇದನ್ನು ಕುಡ್ಕೋತ ನಾವು ರಿಂಗ್ ಪೀಠದಾಗ ರೀ 1000 ಗಾರಿ ಬಿತ್ತು. ಇನ್ನು ಮುಂದಿನ ಪ್ಲಾಟ್ದಾಗ ಒಂದು ಸ್ವಲ್ಪ 1100 ಬೀಳಾಕತ್ತು. ಅವ್ನು JCB ಅವ್ನು ತಪ್ಪು ಮಾಡಿದಾಗ JCB ಅವ್ನು ಇಷ್ಟ ಲಿಮಿಟ್ಲೆಸ್ ಸುನ್ನಾಗಿ ಕೊಟ್ಟರು ಇಟ್ಟು ಹರ್ಯಾವ ಕಡಿಮೆ ಮಾಡಿದಾಗ 1100 ಆಗಾಕತ್ತು, ಕೆಲವೊಮ್ಮೆ 900 ಆಗಾಕತ್ತು. ನಾವು ಕಂಡೀಷನ್ ಹಾಕಿದ್ವಿ 1000 ಮಾಡುವಂಗೆ ಮಾಡ, ಇನ್ನು ಹೆಚ್ಚು ಕಡಿಮೆದಾಗ ಏನ ಆಗ್ತೈತಿ. 1000 ಗಾರೆ ಹಿಡಿದ್ರು ಸರ್, ಒಂದು ಗಾರೆಗೆ ಒಂದು 50ರಿಂದ 60 ಕಬ್ಬು ನಮ್ಮಲ್ಲಿ ಉಳಿದು, ಕೆಲವೊಂದು ಕಡೆ 70 ಉಳಿದು, ಚೇಂಜ್ ಮಾಡಿದ್ದೀವಿ 80 ಉಳಿದು ಸರ್. ಆಯ್ತು ನಮ್ಮ ಸಾಹೇಬ್ರಿಗೆ ಇಲ್ಲಿ ಬಂದಾಗ ಒಂದು ಕಾನ್ಫಿಡೆನ್ಸ್ ಮಾಡಿಕೊಟ್ಟಿವಿ ಸರ್. ನಮ್ಮ ಕಬ್ಬ 4 kg ಆದ್ರೂ 70 ಕಬ್ಬು ಹಿಡಿದ್ರು 70 ಬೇಡ 60 ಹಿಡಿದ್ರು 6 4 24 240 ಟನ್ ಆಗಾಕ ಬೇಕಂದಿದ್ದೀವಿ ನಾವು. ಅದ ಪ್ರಕಾರ 50, 60, 70 ಕಬ್ಬ ಕಾಯ್ಕೊಂಡು ಅದು ಏನು ಬೇಕಿರಲ್ಲ ಡೋಸ್ ಎಲ್ಲ ಡೋಸಿಂಗ್ ಚಾನಲ್ ಕೊಟ್ಟಿವಿ. ಇಷ್ಟು ಇಳುವರಿ ಬರೋಕ್ಕೆ ಸಾಧ್ಯ ಸರ್. ಮತ್ತೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ನಮಗೆ ಈ ಸಲ ನಿಸರ್ಗ ಭಾಳ ಸಾಥ್ ಕೊಟ್ಟು. ಯಾಕಂದ್ರೆ ನಮ್ಮಲ್ಲಿ JCBಲಿ ಗಾರೆ ಮಾಡ್ರೂ ಗಾರೆ ಆಗಲ್ಲ ಸರ್. 1 ಫೂಟ್ ತಳಗೆಲ್ಲ ಪಡಿಗಲ್ಲ, 1 ಫೂಟ್ ಪಡಿಗಲ್ಲ ಸರ್. ಕೆಟ್ಟೊಂದು ಹಾಡು ನೆಲ ರೀ. ಮತ್ತು ಇದಕ್ಕೆ ಹೊಳೆ ನೀರು ಒಮ್ಮೆ ಸಾಲ್ತಾವು ಸಾಲಂಗಿಲ್ಲ. ಅಂಜನ್ಸ್ತು ಇದಾಗಿ ಈ ಸಲ ಹೊಳೆಯಾಗ ನೀರು ಖಾಲಿ ಆಗಲಿಲ್ಲ. ಎರಡನೇದು ಈ ಸಲ ಏಪ್ರಿಲ್ ಮೇದಾಗ 2 ಮಳೆ ಆದ್ರು ಸರ್. ಏಪ್ರಿಲ್ 15 ಮೇದಾಗ ಮಳೆ ಆದ್ರೆ ಅದು ನಿಸರ್ಗ ಕೊಡುಗೆರೆ ಸರ್. ಅಲ್ಲಿ ನಾವೇನು ಮಾಡ್ತಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಈ ರೀತಿ ಮಳೆ ಆದ ಸರ್. ನಾವು ಏನು ಗಾರೆ ಮಾಡಿದಿವಲ್ಲ ಎಲ್ಲ ಗಾರೆ ಮಳೆದೇ ತುಂಬಿಕೊಂಡಿದ್ವಿ. इधर हमारे गांव में एक मत 3 घंटे जो बरसात हुआ था, इधर चोपिर गांव में किसकेज गांव में हुआ ना था। भाड़ मड़िया पहला स्टार्ट 3 घंटे जो हुआ था, यहाँ से ये पूरा रास्ता फूट को गया था। सब पानी 8 ಫುಟ್ ಆಳೈತ್ರಿ. 8 ಫುಟ್. ಮತ್ತು ಇದು ಒಂದು ಸ್ವಲ್ಪ ಇನ್ನೊಂದು ಟೈಮ್ನಾಗ ನಮ್ಮ ಟೈಮ್ ಪಾಸ್ಗೆ ಒಂದು ಉದ್ಯೋಗ ತಿಳ್ಕೊಳ್ಳೋದ್ರಿ. ಹೌದಲ್ರಿ. 50,000 ರೂಪಾಯಿ ಬಿಟ್ಟಿವ್ರಿ. ಒಂದು ಅರ್ಧ kg ಆದ್ರೂ 25 ಟನ್ ಮಾಡ್ತಿದ್ರಿ. ಅದ್ರಾಗ ಅವು ಕೆಲವೊಂದು ಈಗ ನಾವು ಮೊದಲೆಲ್ಲ ತೆಗ್ದಿರ್ತೀವಿ. ಈಗ ಇತ್ತಿತ್ತಲಾಗಿ ಒಂದು 6 ತಿಂಗಳಾಗ ಏನು ತೆಗ್ದಿಲ್ಲ. ಮತ್ತು ಕಟ್ಲಾಕ ಅಮನ್ ಕಾರ್ಪ ಈಗ ಒಂದು ಸ್ವಲ್ಪ ಫಾಸ್ಟ್ ಬೆಳಿತಾವೆ ಅಂದ್ರೂ 1 ವರ್ಷ ಟೈಮ್ ತೊಗೊತಾವೆ. ಡ್ರೆಂಚಿಂಗ್ ಸ್ಪ್ರೇ ಜೋರು ಮಾಡಿದಾಗ ಮುಂದೆ ಡ್ರಿಪ್ ಒಂದು ಹೊಕ್ಕೊಂಡಿವ್ರಿ. ಒಂದು ಹೊಕ್ಕೊಂಡಾಗ ಕಂಟ್ರೋಲ್ ಆಗಲಿಲ್ಲ ರೀ. ಈ ಕಡೆ ತೋದ್ರೆ ಆ ಕಡೆ ತೊಯ್ಲಾತು, ಆ ಕಡೆ ತೋದ್ರೆ ಐತಿಲ್ಲ. ಅದಾಗ ಲ್ಯಾಟ್ರಲ್ ಪೈಪ್ ಎರಡು ಹಾಕ್ಕೊಂಡಾಗ ನಮ್ಮಲ್ಲಿ ಡೋಸಿಂಗ್ ಚಾನಲ್ ಎಲ್ಲ ಇದ್ರದ್ದು ಐತೆ ಸರ್. ಒಂದೇ ಕಡೆನ ಬಿಟ್ಕೋತ ಕೂತೀವ್ರಿ. ಏನು ಕೂತೀವ್ರಿ 3 ತಿಂಗಳು ಅಂದರೆ ನಮ್ಮದು ಏನು ಡೋಸಿಂಗ್ ಚಾನಲ್ ಮಾಡಿದೀವಿ ರೀ. ಅದು ಒಳಗೆ ನಾವೊಂದು 6 ತಿಂಗಳನ್ಯಾಗ ಅಂದ್ರೆ ಕಬ್ಬು ನಮ್ಗೆ ಸುಮಾರು ಎತ್ತರ ಹೋಗ್ತೀರಿ ಕಬ್ಬು. ಆಗಸ್ಟ್ಲಾಗ ಮಾಡಿದ್ಲಾಗಣ್ರಿ. ಅವಾಗ ಒಮ್ಮೆ ರಮೇಶ್ ಜಾರಕಿಹೊಳಿ ಸಾಹೇಬ್ರು ಬಂದರು.
ನೀವು ಇಷ್ಟೆಲ್ಲ ಶಿಸ್ತು ಮಾಡ್ಯಾರಿ 6 ತಿಂಗಳು ಕಬ್ಬು ಅನ್ನತ್ತೀರಿ ಚಲೋ ವರ್ಷದ ಕಬ್ಬು ಗತಿ ಕಾಣಿಸ್ತೈತಿ ನೀವು ಅದಕ್ಕಿಂತ ಮೊದಲು ಬಂದಿರ ಅವ್ರು ಲಗನ್ ಮಾಡೋ ಹೇಳಿದಾರೆ ಸಾವಿರ ಜೋಡಿ ಅವರೇ ಬಂದಿರ್ತಾರೆ ಇದಕ್ಕೆ ಮುಂದೆ ಹೋಗಿ ಕಟ್ಕೋರಿಪ್ಪ ಅಂದಿರ್ತಾರೆ ಅಂದ್ರೆ 10 ಎಕರೆಗೆ ಎಷ್ಟು ಬಿತ್ತರಿ ಒಂದೊಂದು 1000 ಬೀಳಿಲ್ಲ ಒಂದೊಂದು 1000 ಹಿಡ್ಕೋರಿ ಇದೇ ರೀತಿ ನಾವು ಹಿಂಗೆ ಕಂಟಿನ್ಯೂ ಮಾಡ್ಕೊತ ಹೋದೀವಿ ಮಳೆ ಹತ್ತಿದಾಗ ಬೇರು ಬಿಟ್ಟಾಗ ಹಿಮಿಕ ಮುಂದೆ ಹೋಗಿ ಮೈಕ್ರೋನ್ಯೂಟ್ರಿಯನ್ಸ್ ಒಂದು ಸ್ವಲ್ಪ ಬಿಡವ್ರ ಮೈಕ್ರೋನ್ಯೂಟ್ರಿಯನ್ಸ್ ಯಾಕಂದ್ರೆ ಜಿಂಕ್ ಬೇಕು ಬೋರಾನು ಬೇಕು ಜಿಂಕ ಬೋರಾನ ಸಿಗ್ಲಿಲ್ಲ ಅಂದ್ರೆ ಬೆಳಿ ಮತ್ತೆ ನಾರ್ಮಲ್ ಬಿಡ್ತೀರಾ ಸರ್ ಚಿಲೇಟೆಡ್ ಬಿಡ್ತಿದ್ರಿ ಜಿಲೇಟೆಡ್ ಜಿಂಕ್ ಬಿಡ್ತೀವಿ ಸರ್ ಚಿಲೇಟೆಡ್ ಹಾಂ ಆಯ್ತು ಬೋರಾನ್ ಏನತ್ತಿ ಸರ್ ಅದು ಚಲೋ ಕಂಪ್ನಿಯಿಂದ ತರ್ತೀವಿ ಮತ್ತೊಂದು ಮ್ಯಾಗ್ನೇಷಿಯಂ ಸಲ್ಫೇಟ್ ಒಮ್ಮೆ ಬಿಟ್ಟಿವಿ ಮತ್ತು ಲಾಸ್ಟ್ ಬಂದು ಅಮೋನಿಯಂ ಸಲ್ಫೇಟ್ ಬಿಟ್ಟಿವಿ ಅಮೋನಿಯಂ ಸಲ್ಫೇಟ್ ಬಿಡೋದ್ರಿಂದ ಸರ್ ಇದು ಯಾವಾಗೂ ಬೆಂಡ್ ಹೊಡೆಯಂಗಿಲ್ಲ ಮತ್ತೊಂದು ಕೆಲವೊಂದು ರೈತರು ಅಮೋನಿಯಂ ಸಲ್ಫೇಟ್ ನಡುನು ಬಿಡ್ತಾರ ನಡು ಬಿಟ್ಟರು ಒಮ್ಮೆ ಸಾಕು ಬಿರ್ಸ್ ಬರ್ತೈತಿ ಅಂತ ಹೇಳಿ ಕಡಿಯವ್ರು ಮಾತ್ರ ತ್ರಾಸ ಮಾಡ್ತಾರೆ ಮಷಿನ್ ನಡೆಯಂಗಿಲ್ಲ ಸರ್ ಬಿದ್ದಾಗ ಮಷಿನ್ ನಡೆಯಂಗಿಲ್ಲ ಅದು ಕಾಗಲ್ಪೇಟೆ ಅವ್ರ ಮಷಿನ್ದವ್ರು ಬಂದ್ರು ಸರ್ ಅವ್ರ ನಾವು ಮಷಿನ್ಲೆ ಕಡ್ಕೋತೀವಿ ಅಂತ ಹೇಳಿ ಅವ್ರ ಒಳಗೆ ಹೋಗಿ ಏನ್ ನೋಡ್ರಿ ಆಗಂಗಿಲ್ರಿ ನಮ್ಗೆ ಸರ್ ಹೇಳೇನ್ರಿ ನೀವು ನೀವು ಎಲ್ಲಿ ನಾಟಿ ಮಾಡ್ರಿ ಹೆಂಗ ಮಾಡ್ರಿ ಒಟ್ಟು ನಿಮ್ಗೊಂದು 14 ತಿಂಗಳಿಗೆ 80 90 100 ಕೊಡ್ತದ್ರಿ ತಳಿ ಆ ಕಡೆ ಒಂದ್ ಸ್ವಲ್ಪ ಕಟ್ ಬೆಳಿಗ್ಗೆ ಅಷ್ಟೇ ಐತ್ರಿ ಅದಕ್ಕೆ ಹಾರ್ಮೋನ್ ಜಾಸ್ತಿ ಐತ್ರಿ ಇದ್ರ ಒಳಗ್ರಿ ಈ ಚಳಿಗಾಲದಾಗ ಎಲ್ಲಾ ಕಬ್ಬುಗಳು ಎಲ್ಲ ಮಕ್ಕೊಂಡಿರ್ತಾವ್ರಿ ಇದು ಒಟ್ಟ ಫುಲ್ ಆಕ್ಟಿವ್ ಇರ್ತೈತ್ರಿ ಅದು ನೀವ್ ಬೇಕಾದ್ರೆ 517 ಯಾರು ಪ್ಲಾಂಟೇಶನ್ ಮಾಡಿ ಮುಂದಾದಂಗ ಕಾಣಿಸ್ತೈತಿ ನೋಡ್ರಿ ಈ 517 ಒಂದು ವಿಶೇಷ ಸರ್ ಆಗಸ್ಟ್ ಸೆಪ್ಟೆಂಬರ್ದಾಗ ಮಾಡ್ರೆ ಎಷ್ಟು ಬೇಕು ಅಷ್ಟು ಇಳುವರಿ ಮತ್ತೆ ಅದನ್ನ ಬಿಟ್ಟು ನವೆಂಬರ್ ಡಿಸೆಂಬರ್ ಮಾಡಿದೀವಿ ಅಂದ್ರೆ ಮತ್ತೆ ದೀಪಾವಳಿ ಗರಿ ತೆಗಿತೈತಿ ಎಲ್ಲಾ ಗರಿ ತೆಗಿತೈತಿ ಆಗಸ್ಟ್ ಸೆಪ್ಟೆಂಬರ್ದಾಗ ನಾವು ಮಾಡಿದ ಆಗಸ್ಟ್ದಾಗ ಮಾಡಿದೀವ್ರಿ ಇನ್ನು ಕೆಲವೊಂದು ಸೆಪ್ಟೆಂಬರ್ದಾಗ ಮಾಡಿದ ಲಾಸ್ಟ್ ರೀ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ಗರಿ ತೆಗಿಬೇಕು ಅನ್ನೋಟಿಗೆ 12-13 ತಿಂಗಳು ಸಿಕ್ಕಿರ್ತದೆ ಸರ್ ಯಾವುದೇ ಗರಿ ಇನ್ನೂ ಹಾರ್ಮೋನ್ಸ್ ಜಾಸ್ತಿ ಆಕ್ಟಿವ್ ಇರ್ತಾವ್ರೆ ಹಂಗಾಗಿ ಅಂತ ಲಗೆ ತಗೊಂಡ್ಬಿಡ್ತಾರೆ ಲಗೆ ಗರಿ ತೆಗಿತೈತಿ ಮತ್ತು ಸರ್ ಕಡಿಮೆ ಖರ್ಚಿನಾಗ ಬರ್ದು ಅಂದ್ರೆ ಇದಾರೆ ಬಿರ್ಸ್ ಬರ್ತೈತಿ ಅಂತ ಹೇಳಿ ಕಡಿಯವ್ರು ಮಾತ್ರ ತ್ರಾಸ ಮಾಡ್ತಾರೆ ಮಷಿನ್ ನಡೆಯಂಗಿಲ್ಲ ಸರ್ ಬಿದ್ದಾಗ ಮಷಿನ್ ನಡೆಯಂಗಿಲ್ರಿ ಅದು ಕಾಗಲ್ಪೇಟೆ ಅವ್ರ ಮಷಿನ್ದವ್ರು ಬಂದ್ರು ಸರ್ ಅವ್ರ ನಾವು ಮಷಿನ್ಲೆ ಕಡ್ಕೋತೀವಿ ಅಂತ ಹೇಳಿ ಅವ್ರ ಒಳಗೆ ಹೋಗಿ ಏನ್ ನೋಡ್ರಿ ಆಗಂಗಿಲ್ರಿ ನಮ್ಗೆ ಸರ್ ಹೇಳೇನ್ರಿ ನೀವು ಎಲ್ಲಿ ನಾಟಿ ಮಾಡ್ರಿ ಹೆಂಗ ಮಾಡ್ರಿ ಒಟ್ಟು ನಿಮ್ಗೊಂದು 14 ತಿಂಗಳಿಗೆ 80 90 100 ಕೊಡ್ತದ್ರಿ ತಳಿ ಆ ಕಡೆ ಒಂದ್ ಸ್ವಲ್ಪ ಕಟ್ ಅಷ್ಟೇ ಐತ್ರಿ ಅದಕ್ಕೆ ಹಾರ್ಮೋನ್ ಜಾಸ್ತಿ ಐತ್ರಿ ಇದ್ರ ಒಳಗ್ರಿ ಈ ಚಳಿಗಾಲದಾಗ ಎಲ್ಲಾ ಕಬ್ಬುಗಳು ಎಲ್ಲ ಮಕ್ಕೊಂಡಿರ್ತಾವ್ರಿ ಇದು ಒಟ್ಟ ಫುಲ್ ಆಕ್ಟಿವ್ ಇರ್ತೈತ್ರಿ ಅದು ನೀವ್ ಬೇಕಾದ್ರೆ 517 ಯಾರು ಪ್ಲಾಂಟೇಶನ್ ಮಾಡಿ ಮುಂದಾದಂಗ ಕಾಣಿಸ್ತೈತಿ ನೋಡ್ರಿ ಈ 517 ಒಂದು ವಿಶೇಷ ಸರ್ ಆಗಸ್ಟ್ ಸೆಪ್ಟೆಂಬರ್ದಾಗ ಮಾಡ್ರೆ ಎಷ್ಟು ಬೇಕು ಅಷ್ಟು ಇಳುವರಿ ಮತ್ತೆ ಅದನ್ನ ಬಿಟ್ಟು ನವೆಂಬರ್ ಡಿಸೆಂಬರ್ ಮಾಡಿದೀವಿ ಅಂದ್ರೆ ಮತ್ತೆ ದೀಪಾವಳಿ ಗರಿ ತೆಗಿತೈತಿ ಎಲ್ಲಾ ಗರಿ ತೆಗಿತೈತಿ ಆಗಸ್ಟ್ ಸೆಪ್ಟೆಂಬರ್ದಾಗ ನಾವು ಮಾಡಿದ ಆಗಸ್ಟ್ದಾಗ ಮಾಡಿದೀವ್ರಿ ಇನ್ನು ಕೆಲವೊಂದು ಸೆಪ್ಟೆಂಬರ್ದಾಗ ಮಾಡಿದ ಲಾಸ್ಟ್ ರೀ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ಗರಿ ತೆಗಿಬೇಕು ಅನ್ನೋಟಿಗೆ 12-13 ತಿಂಗಳು ಸಿಕ್ಕಿರ್ತದೆ ಸರ್ ಯಾವುದೇ ಗರಿ ಇನ್ನೂ ಹಾರ್ಮೋನ್ಸ್ ಜಾಸ್ತಿ ಆಕ್ಟಿವ್ ಇರ್ತಾವ್ರೆ ಹಂಗಾಗಿ ಅಂತ ಲಗೆ ತಗೊಂಡ್ಬಿಡ್ತಾರೆ ಲಗೆ ಗರಿ ತೆಗಿತೈತಿ ಮತ್ತು ಸರ್ ಕಡಿಮೆ ಖರ್ಚಿನಾಗ ಬರ್ದು ಅಂದ್ರೆ ಇದಾರೆ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ